ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಕಚೇರಿಗೆ ಈಗ ದೂರುದಾರ ಆಗಮಿಸಿದ್ದಾನೆ. ನಿನ್ನೆಯಿಂದ ಧರ್ಮಸ್ಥಳದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಒಂದು ಕಡೆ ಸಂಘರ್ಷ, ಮತ್ತೊಂದು ಕಡೆ ಇವತ್ತು ದೂರುದಾರ ಬರೋಬ್ಬರಿ 3 ಗಂಟೆ ತಡವಾಗಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾನೆ. ಮಾಸ್ಕ್ ಮ್ಯಾನ್ ಅನ್ನ ಕಾರಿನಲ್ಲಿ ಕರೆತಂದಿದ್ದಾರೆ ವಕೀಲರು. ತಡವಾಗಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾನೆ ದೂರುದಾರ. ಸೊ ಒಂದಿಷ್ಟು ಪ್ರಶ್ನೆಗಳು ಈಗ ಉದ್ಭವವಾಗ್ತಾ ಇದೆ. ಹಾಗಾದ್ರೆ ಯಾವ ಪ್ರಶ್ನೆಗಳು? ಮೊದಲ ಪ್ರಶ್ನೆ, ಇಷ್ಟು ದಿನ ಅಂದ್ರೆ ಕಳೆದ 11 ದಿನ ಎಸ್ಐಟಿ ಕಚೇರಿಗೆ ಸರಿಯಾದ ಸಮಯಕ್ಕೆ ಬರ್ತಿದ್ದಂತಹ ಅನಾಮಿಕ ಅಥವಾ ದೂರುದಾರ ಇವತ್ತು 3 ಗಂಟೆ ತಡವಾಗಿ ಬಂದಿದ್ಯಾಕೆ? ಅಂದರೆ ದೂರುದಾರ ತಡವಾಗಿ ಬಂದಿದ್ಯಾಕೆ ಅನ್ನೋದು ಸದ್ಯದ ಕುತೂಹಲ. ಇದರ ಜೊತೆಗೆ ನಿನ್ನೆ ಧರ್ಮಸ್ಥಳದಲ್ಲಿ ನಡೀತಲ್ವಾ ಹಲ್ಲೆ, ಗಲಾಟೆ, ಸಂಘರ್ಷ, ಆ ಘಟನೆಗೂ ಇವತ್ತು ಈ ದೂರುದಾರ ತಡವಾಗಿ ಬಂದದ್ದಕ್ಕೂ ಏನಾದರೂ ಲಿಂಕ್ ಇದೆಯಾ ಅನ್ನುವ ಚರ್ಚೆ, ಕುತೂಹಲ ಕೂಡ ಇದೆ. ಕಾರಣ, ನಿನ್ನೆ 5 ಗಂಟೆ ಸುಮಾರಿಗೆ ಬಂಗ್ಲಗುಡ್ಡದಲ್ಲಿ ಎಸ್ಐಟಿ ಅಧಿಕಾರಿಗಳು ಉತ್ಖನನ ನಡೆಸಿ ವಾಪಸ್ ಆದರು. 5 ಗಂಟೆಯ ನಂತರ ಅಲ್ಲಿ ಒಂದಿಷ್ಟು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆಯಿತು. ಅದಾದ ಬಳಿಕ ಆಲ್ಮೋಸ್ಟ್ 9:30ವರೆಗೂ ಕೂಡ ಸಂಘರ್ಷದ ವಾತಾವರಣ ಇತ್ತು. ಇಡೀ ಧರ್ಮಸ್ಥಳ ಉದ್ವಿಗ್ನಗೊಂಡಿತ್ತು. 2 ಗುಂಪುಗಳ ನಡುವೆ ಇನ್ನೇನು ಸಂಘರ್ಷ ಏರ್ಪಡುತ್ತೆ ಅನ್ನುವಂತಹ ಬಿಗುವಿನ ವಾತಾವರಣ ಇತ್ತು. ಪೊಲೀಸರು ಮಧ್ಯಪ್ರವೇಶ ಮಾಡಿದ್ರು, ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ರು. ಆ ಘಟನೆಯ ನಂತರ ಇವತ್ತು ಬೆಳಗ್ಗೆ ಉತ್ಖನನ ಶುರುವಾಗಬೇಕಿತ್ತು. ಬಟ್ ಈವರೆಗೂ ಕೂಡ ಉತ್ಖನನ ಶುರುವಾಗಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾಯಿಂಟ್ 13ರಲ್ಲಿ ಕಾರ್ಯಾಚರಣೆ ಶುರುವಾಗುತ್ತೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಪಾಯಿಂಟ್ 13. ಎಂದಿಗಿಂತ ಇಂದು ಹೆಚ್ಚಿನ ಭದ್ರತೆಯಲ್ಲಿ ಶೋಧ ಕಾರ್ಯ ನಡೆಯುತ್ತೆ. ನೇತ್ರಾವತಿ ಜಲಾಶಯದ ಪಕ್ಕದಲ್ಲಿರುವಂತಹ 13ನೇ ಪಾಯಿಂಟ್ ಇದು. ಸೊ 13ನೇ ಪಾಯಿಂಟ್ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಸಾಮಾನ್ಯವಾಗಿ 11 ಗಂಟೆ ಅಥವಾ 11:30ಕ್ಕೆ ಉತ್ಖನನ ಶುರುವಾಗ್ತಾ ಇತ್ತು. ಕಳೆದ 10 ದಿನಗಳಿಂದ ಅದೇ ರೀತಿಯ ಪ್ರಕ್ರಿಯೆ ಇತ್ತು. ಬಟ್ ಇವತ್ತು ಲೇಟ್ ಆಗಿದೆ. ಜೊತೆಗೆ ಈ 13ನೇ ಪಾಯಿಂಟ್ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಆತ ಅಂದರೆ ಆ ದೂರುದಾರ ಕೊಟ್ಟಿರುವಂತಹ ಕಂಪ್ಲೇಂಟ್ನಲ್ಲಿ, ಜೊತೆಗೆ 164 ಹೇಳಿಕೆಯಲ್ಲಿ 13ನೇ ಪಾಯಿಂಟಲ್ಲಿ 9ಕ್ಕೂ ಹೆಚ್ಚು ಶವಗಳನ್ನು ನಾನು ಊತು ಹಾಕಿದ್ದೀನಿ ಅಂತ, 9ಕ್ಕೂ ಹೆಚ್ಚು ಶವಗಳು ಇಲ್ಲಿ ಸಿಗುತ್ತೆ ಅಂತ. ಸೊ ಕುತೂಹಲ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಆ 13ನೇ ಸ್ಪಾಟನ್ನು ಗಮನಿಸಿದ್ರೆ, 13ನೇ ಸ್ಪಾಟ್ ಸಾಮಾನ್ಯವಾಗಿ ದೂರುದಾರ ವ್ಯಕ್ತಿ ಈ ಹಿಂದೆ ಅಂದರೆ ಟೋಟಲ್ 13 ಸ್ಪಾಟ್ಗಳನ್ನು ಗುರುತಿಸಿದಂಥ ಸಂದರ್ಭದಲ್ಲಿ ಎಲ್ಲ ಸ್ಪಾಟ್ಗಳನ್ನು ಚಿಕ್ಕ ರೌಂಡ್ ಮಾಡ್ತಾ ಇದ್ದ, ಅಷ್ಟೇ, ಚಿಕ್ಕ ರೌಂಡ್ ಅಷ್ಟೇ. ಬಟ್ 13ನೇ ಸ್ಪಾಟನ್ನು ಮಾತ್ರ ದೊಡ್ಡ ರೌಂಡ್ ಹಾಕಿದ್ದಾನೆ. ಅಂದರೆ ಒಂದು ದೊಡ್ಡ ಪ್ರದೇಶವನ್ನು ಆತ ತೋರಿಸಿದ್ದಾನೆ, ಈ ಪ್ರದೇಶದಲ್ಲಿ ಉತ್ಖನನ ಮಾಡಬೇಕು ಅಂತ ಹೇಳಿ. ನೀವು 13ನೇ ಸ್ಪಾಟನ್ನು ಗಮನಿಸಿದರೆ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಕಡೆ ಅಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ, ಇದ್ರ ಜೊತೆಗೆ ವಿದ್ಯುತ್ ಕಂಬ ಇದೆ. ಹೀಗಾಗಿ ಅಲ್ಲಿ ಉತ್ಖನನ ಅಷ್ಟು ಸುಲಭವಾಗಿಲ್ಲ, ಚಾಲೆಂಜಿಂಗ್ ಆಗಿದೆ. ಇದರ ನಡುವೆ GPR ಯೂಸ್ ಮಾಡಬೇಕು ಅನ್ನುವ ವಾದ ಕೂಡ ಇತ್ತು. ಸುಜಾತಾ ಭಟ್ ಅವರ ಪರವಾಗಿರುವಂಥ ವಕೀಲರು ಕೂಡ GPR ಅನ್ನು ಯೂಸ್ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿದರು. ಆದರೆ ನಿನ್ನೆ ಒಂದು ಪ್ರಣವ್ ಮಹಾಂತಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಆಯಿತು. GPR ಅನ್ನು ಯೂಸ್ ಮಾಡಬೇಕಾ ಬೇಡವಾ ಅಂತ ಹೇಳಿ ತಜ್ಞರೊಂದಿಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ, ತಜ್ಞರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿದ್ದಾರೆ. ಬಟ್ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಶುರುವಾಗುತ್ತೆ. ಆ ಉತ್ಖನನಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈ ಹಿಂದೆ ಕಾರ್ಮಿಕರು ಆಗಿದ್ರಲ್ವ, ಅದೇ ರೀತಿಯಾಗಿ ಉತ್ಖನನ ಆಗುತ್ತಾ, GPR ಅನ್ನು ಯೂಸ್ ಮಾಡ್ತಾರಾ, ಅದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನೂ ಮಾಹಿತಿ ಗೊತ್ತಾಗಬೇಕಿರುವಂಥದ್ದು. ಆದರೆ ಈವರೆಗೂ ಕೂಡ ಉತ್ಖನನ ಶುರುವಾಗಿಲ್ಲ. ಹೀಗಾಗಿ 13ನೇ ಸ್ಪಾಟ್ ಚಾಲೆಂಜಿಂಗ್ ಆಗಿದೆ. ಜೊತೆಗೆ ಸಾಕಷ್ಟು ಕುತೂಹಲವೂ ಇದೆ. ಇದರ ಅಲ್ಲದೆ ಮತ್ತೊಂದು ಪ್ರಶ್ನೆ ಬರುತ್ತೆ. ಈಗ 13ನೇ ಸ್ಪಾಟಲ್ಲಿ ಗಮನಿಸ್ತಾ ಇದ್ದಾರೆ ನೋಡಿ, 13ನೇ ಸ್ಪಾಟ್ ಬಗ್ಗೆ ನಾನು ಆಗಲೇ ಹೇಳ್ತಾ ಇದ್ದೆ. ವಿದ್ಯುತ್ ಕಂಬ ಇದೆ, ಜೊತೆಗೆ
ಆ ಸ್ಪಾಟ್ ಇರುವಂಥ ಪಕ್ಕದಲ್ಲೇ ರಸ್ತೆ ಇದೆ. ಆಟೋ ಹೋಯ್ತಲ್ವಾ, ಅಂದರೆ ಒಂದು ರಸ್ತೆ ಇದೆ, ಆ ರಸ್ತೆಯಲ್ಲಿ ಜನ ಓಡಾಡ್ತಾನೆ ಇರ್ತಾರೆ, ಬಸ್ಗಳು ಓಡಾಡ್ತಾನೆ ಇರುತ್ತೆ, ಆಟೋಗಳು ಓಡಾಡ್ತಾನೆ ಇರುತ್ತೆ. ಅದರ ಪಕ್ಕದಲ್ಲೇ ಸ್ಪಾಟ್ ಇದೆ, 13ನೇ ಸ್ಪಾಟ್ ಅಂತ. ಮತ್ತೆ ಆ ಟೇಪನ್ನು ನೀವು ಗಮನಿಸ್ತಾ ಇದ್ದೀರಾ, ಅಂದರೆ ಆ ಟೇಪ್ ಇದೆಯಲ್ವಾ ಅದಷ್ಟು ಕೂಡ ಅಗಿಬೇಕು ಅಂತ ಆತ ಹೇಳ್ತಾ ಇದ್ದಾನೆ. ಕಾರಣ ಏನು? 9ಕ್ಕೂ ಹೆಚ್ಚು ಶವಗಳನ್ನು ನಾನು ಊತ ಹಾಕಿದ್ದೀನಿ ಅಂತ. ಈ ಹಿಂದೆ ಈ 13 ಹೊರತುಪಡಿಸಿ 1ರಿಂದ 12 ಸ್ಪಾಟನ್ನು ಗಮನಿಸಿದ್ರೆ ಇಷ್ಟು ದೊಡ್ಡ ಮಾರ್ಕನ್ನು ಮಾಡಿರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಆ ಅನಾಮಿಕ ವ್ಯಕ್ತಿ ಒಂದು ರೌಂಡ್ ಅಷ್ಟೇ ಹಾಕ್ತಾ ಇದ್ದಿದ್ದು. ಬಟ್ ಇಲ್ಲಿಗೆ ಬಂದ ನಂತರ ಒಂದು ದೊಡ್ಡ ಪ್ರದೇಶವನ್ನು ಆತ ತೋರಿಸಿದ್ದಾನೆ ಅಂತ. ಇದ್ರ ಜೊತೆಗೆ ಇಲ್ಲಿ ಉತ್ಖನನ ಮಾಡೋದು ಅಷ್ಟು ಸುಲಭ ಅಲ್ಲ, ನೋಡಿ ಗಮನಿಸ್ತಾ ಇದ್ದೀರಾ, ಒಂದು ಅಲ್ಲಿ ವಿದ್ಯುತ್ ಕಂಬ ಕೂಡ ಇದೆ, ಟ್ರಾನ್ಸ್ಫಾರ್ಮ್ ಕೂಡ ಇದೆ, ಒಂದು ಲೈಟ್ ಕಂಬ ಮತ್ತು ಒಂದು ಟ್ರಾನ್ಸ್ಫಾರ್ಮ್ ಇರುವಂಥದ್ದು. ಇದ್ರ ಜೊತೆಗೆ ರಸ್ತೆ ಇದೆ ಅಂತ ಹೇಳಿದ್ರೆ ಅಲ್ಲಿ ಉತ್ಖನನ ಮಾಡೋದು ಅಷ್ಟು ಸುಲಭನಾ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಕಾರಣ ನಿನ್ನೆ ಅಷ್ಟೇ ಅಲ್ಲಿ ಒಂದು ದೊಡ್ಡ ಗಲಾಟೆ ಆಗಿದೆ, ಒಂದು ಸಂಘರ್ಷ ಆಗಿದೆ. ಹೀಗಾಗಿ ಆ ಪ್ರದೇಶವನ್ನು ಒಂದು ರೀತಿಯಾಗಿ ಸೆಕ್ಯೂರ್ ಮಾಡಬೇಕು, ಅಂದರೆ ಭದ್ರತೆ ಕೂಡ ಜಾಸ್ತಿ ಮಾಡಬೇಕಾಗಿದೆ. ಸಾಮಾನ್ಯವಾಗಿ ಇಂತಹ ಉತ್ಖನನದ ಸಂದರ್ಭದಲ್ಲಿ ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿ ಸಿಗುವಂತಹ ಯಾವುದಾದ್ರೂ ಮೂಳೆ ಆಗಿರಬಹುದು, ಹಲ್ಲಾಗಿರಬಹುದು, ಅಥವಾ ಮೆಟಲ್ ಐಟಮ್ ಆಗಿರ್ಬೋದು, ಎಲ್ಲವೂ ಕೂಡ ತನಿಖೆಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹೀಗಾಗಿ ಅಲ್ಲಿ ಟೈಟ್ ಸೆಕ್ಯೂರಿಟಿ ಕೂಡ ಇರಬೇಕಾಗುತ್ತೆ, ಜೊತೆಗೆ ಆ ರಹಸ್ಯವನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಇನ್ನು 50ರಿಂದ 100 ಜನರ ವಿರುದ್ಧ ಸ್ವಯಂ ಪ್ರೇರಿತ ಕೇಸ್ ದಾಖಲಾಗಿದೆ. 2 ಗುಂಪುಗಳ ವಿರುದ್ಧ ಪರಸ್ಪರ ಗಲಾಟೆ ಆರೋಪದಡಿ ಕೇಸ್ ದಾಖಲಾಗಿದೆ. ಬೇನೆಸ್ ಸೆಕ್ಷನ್ 189/2 ಇದರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ನಿನ್ನೆ ಅಷ್ಟೇ ಪ್ರತಿಭಟನೆ ಆಯಿತು. ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗುತ್ತೆ, ಹಿಂಸಾ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನುವ ಒಂದು ರೀತಿಯ ಆತಂಕ ಕೂಡ ಇತ್ತು. ಉದ್ರಿಕ್ತ ವಾತಾವರಣ ಕಂಪ್ಲೀಟ್. ನಿನ್ನೆ 5 ಗಂಟೆಯಿಂದ ಶುರುವಾದಂತಹ ಗಲಾಟೆ ಆಲ್ಮೋಸ್ಟ್ 9 ಗಂಟೆವರೆಗೂ ಕೂಡ ಗಲಾಟೆ ಇತ್ತು. ಇದರ ನಡುವೆ ಎರಡೂ ಕಡೆಯವರು ಪ್ರತಿಭಟನೆ ಮಾಡಿದ್ರು, ಸ್ಥಳದಲ್ಲಿ ಧರಣಿ ನಡೆಸಿದ್ರು, ಪೊಲೀಸ್ ಸ್ಟೇಷನ್ ಎದುರು ಹೋಗಿ ಧರಣಿ ನಡೆಸಿದ್ರು. ಜೊತೆಗೆ ಕ್ಯಾಮ್ರಾಗಳು ಜಖಮಾಗಿದ್ದಾವೆ, ಕಾರುಗಳು ಜಖಮಾಗಿದೆ. ಇದಲ್ಲದೆ ಗಾಯಗೊಂಡಂತಹ ಅಲ್ಲಿರುವಂತಹ ವರದಿಗಾರರು, ಯೂಟ್ಯೂಬರ್ಸ್ ಕೂಡ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇದರ ನಡುವೆ ಪರ ವಿರೋಧ ಚರ್ಚೆ ಕೂಡ ಆರಂಭವಾಗಿತ್ತು. ಕಂಪ್ಲೀಟ್ ಆಗಿ ಒಂದು ರೀತಿಯಾಗಿ ಕುರುಕ್ಷೇತ್ರದ ವಾತಾವರಣ ಇತ್ತು ನಿನ್ನೆ. ಪರ ವಿರೋಧದ ಚರ್ಚೆ ನೋಡಿ ಗಮನಿಸ್ತಾ ಇದ್ದಾರೆ. ನಿನ್ನೆ 5 ಗಂಟೆಗೆ ಶುರುವಾಗಿದ್ದಂತಹ ಸಂಘರ್ಷ ಆಲ್ಮೋಸ್ಟ್ 9 ಗಂಟೆವರೆಗೂ ಕೂಡ ಅದು ಬಿಗುವಿನ ವಾತಾವರಣ ಇತ್ತು. ನಿನ್ನೆ ನೈಟ್ ನಿನ್ನೆ ಪ್ರತಿಭಟನೆ ಆಯಿತು, ಒಂದಿಷ್ಟು ವಾಗ್ವಾದ ಆಯಿತು, ಸಣ್ಣ ಪ್ರಮಾಣದ ಲಾಠಿ ಚಾರ್ಜ್ ಆಯಿತು. ಗಮನಿಸ್ತಾ ಇದ್ದೀರಾ ಯಾವ ರೀತಿ ನಿನ್ನೆ ಪರಿಸ್ಥಿತಿ ಇತ್ತು ಅಂತ ಹೇಳಿ. ಹೀಗಾಗಿ 50ರಿಂದ 100 ಜನರ ವಿರುದ್ಧ ಸ್ವಯಂ ಪ್ರೇರಿತ ಕೇಸ್ ದಾಖಲಾಗಿದೆ. 2 ಗುಂಪುಗಳ ವಿರುದ್ಧ ಪರಸ್ಪರ ಗಲಾಟೆ ಆರೋಪ. ನೋಡಿ, ಒಂದು ಅಲ್ಲಿನ ಸ್ಥಳೀಯರು ಅಂತ ಹೇಳಿಕೊಳ್ಳುವಂತ ಒಂದು ಗುಂಪು, ಮತ್ತೊಂದು ಗುಂಪು ಹೋರಾಟಗಾರರು, ಅಂದ್ರೆ ಧರ್ಮಸ್ಥಳದಲ್ಲಿ ಅಧರ್ಮ ನಡೀತಾ ಇದೆ, ಅದರ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿ ಹೋರಾಟಗಾರರ ಗುಂಪೊಂದು. ಒಂದು ಕಡೆ ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅನ್ನುವ ಆರೋಪ. ಈ 2 ಗುಂಪುಗಳ ನಡುವೆ ದೊಡ್ಡ ಸಂಘರ್ಷ ಆಯಿತು ನಿನ್ನೆ. ಆ ಸಂಘರ್ಷವನ್ನ ತಿಳಿಗೊಳಿಸಲಿಕ್ಕೆ ಪೊಲೀಸರು ಕೂಡ ಹರಸಾಹಸವನ್ನ ಪಟ್ಟರು. ಬೈಕಲ್ಲಿ ಅನೌನ್ಸ್ ಮಾಡಿದ್ರು, ಲಾಠಿ ಚಾರ್ಜ್ ಮಾಡ್ತೀವಿ ಅಂತ ವಾರ್ನ್ ಮಾಡಿದ್ರು. ಇಷ್ಟೆಲ್ಲ ಆದರೂ ಕೂಡ 9 ಗಂಟೆವರೆಗೂ ಕೂಡ ವಾತಾವರಣ ತಿಳಿಗೊಂದಿರಲಿಲ್ಲ. ಈಗ ಈ ಪ್ರತಿಭಟನೆಯಲ್ಲಿ ಅಥವಾ ಈ ಗಲಾಟೆಯಲ್ಲಿ ಭಾಗಿಯಾಗಿದ್ದರಲ್ವಾ 50ಕ್ಕೂ ಹೆಚ್ಚು ಮಂದಿಯ ವಿರುದ್ಧ ಈಗ ಕೇಸ್ ದಾಖಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ನಾನು ಅದನ್ನೇ ಹೇಳ್ತಾ ಇದ್ದಿದ್ದು. ನೋಡಿ, ಈ ಗಲಾಟೆಯ ನಂತರ 13ನೇ ಸ್ಪಾಟ್ ಬಗ್ಗೆ ಕುತೂಹಲ ಜಾಸ್ತಿ ಆಗಿದೆ ಅಂತ. ಒಂದು ಕಡೆ ಈ ರೀತಿಯಾಗಿ ಜನರು ಉತ್ಖನನದ ಸಂದರ್ಭದಲ್ಲಿ ಈ ರೀತಿಯಾಗಿ ಜನ ಬಂದರೆ ಏನು ಮಾಡೋದು, ಈ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಹೀಗಾಗಿ ಟೈಟ್ ಸೆಕ್ಯೂರಿಟಿ ಕೂಡ ಅಲ್ಲಿ ವ್ಯವಸ್ಥೆ ಮಾಡಲಾಗಿದೆ. हाँ डाइट खोए